ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ಕೂಡ ಕ್ಲಾಸಿಕ್ ಎಕ್ಸಾಂಪಲ್. ವಿದೇಶದಲ್ಲಿ ಈ ಕುದುರೆ ಜಾಕಿಗಳಿಗೆ ಬಹಳ ಡಿಮ್ಯಾಂಡ್ ಇದೆ, ನೀವು ಕೂಡ ಹೋಗ್ಬೋದು ಅಂತ ಪುಸಲಾಯಿಸ್ತಾ ಇದ್ದಂತಹ ದಂಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಂದಿದ್ದರಿಂದ 66 ಲಕ್ಷ ನಗದು, 24 ಗ್ರಾಂ ಚಿನ್ನ, ಕಾರು ಎಲ್ಲವನ್ನ ಕೂಡ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೌತ್ ಈಸ್ಟ್ ಸೈಬರ್ ಕ್ರೈಮ್ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಆಗಿರುವುದು. ಬೆಂಗಳೂರಿನ ಸಕ್ಲೇನ್ ಸುಲ್ತಾನ್ ಹಾಗೂ ನಿಖತ್ ಸುಲ್ತಾನ್ ಬಂಧನ ಆಗಿದೆ. ಇವರು ವಿದೇಶದಲ್ಲಿ ಕುದುರೆ ಓಡಿಸುವಂತಹ ಜಾಕಿಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ನಂಬಿಸ್ತಾ ಇದ್ರು ಅಮಾಯಕರನ್ನ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತನ್ನ ಕೂಡ ರಾಜಾರೋಷವಾಗಿ ದಂಪತಿಗಳು ಕೊಡ್ತಾ ಇದ್ರು. ಆ ಜಾಹೀರಾತನ್ನ ನೋಡಿ, ಆಕರ್ಷಕ ಜಾಹೀರಾತನ್ನ ನೋಡಿ ಯಾರ್ಯಾರು ಮೋಸ ಹೋಗ್ತಾ ಇದ್ರು, ಸಂಪರ್ಕ ಮಾಡ್ತಾ ಇದ್ರು ಇವರಿಗೆ. ಕುದುರೆ ಜಾಕಿಗಳಿಗೆ ವೀಸಕ್ಕೆ ದುಡ್ಡು ಖರ್ಚಾಗುತ್ತೆ, ಇತರೆ ಖರ್ಚು ಕೊಟ್ಬಿಡಿ, ಆಮೇಲೆ ನೀವು ಹೋಗ್ಬಿಟ್ಟು ಒನ್ ಟೈಮ್ ಲೈಫ್ ಸೆಟ್ಲ್ ಆಗ್ಬೋದು ಅಂತ ನಂಬಿಸ್ತಾ ಇದ್ರು. ನೋಡಿ ಅವ್ರ ಹತ್ರ ಸೀಸ್ ಮಾಡಿರುವಂತಹ ಹಣದ ಪ್ರಮಾಣ ಎಷ್ಟು ಅಂತ. ಕಂತೆ ನೋಟು, ಒಳ್ಳೆ ದುಡ್ಡಿನ ಎಕ್ಸಿಬಿಷನ್ ಇಟ್ಟಿದ್ದಾರಾ ಇಲ್ಲಿ ಅಂತ ಅನಿಸ್ಬೇಕು. ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಹಾರ್ಡ್ ಕ್ಯಾಶ್ ಇತ್ತು. ನೀವು ಲೆಕ್ಕ ಹಾಕ್ಬೋದು ಈ ಸ್ಕ್ಯಾಮ್ನ ಅಂದಾಜು ಏನು ಅಂತ. ಸದ್ಯಕ್ಕೆ ಇಬ್ಬರ ಹತ್ರ 66 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ಕಿರೋದು, 24 ಗ್ರಾಂ ಚಿನ್ನ ಇತ್ತು, 2 ಕಾರು, 2 ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 2 ಕೋಟಿಗೂ ಅಧಿಕ ವಂಚನೆಯನ್ನು ದಂಪತಿಗಳು ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ, ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಪ್ರಕಾರ ಇನ್ನಷ್ಟು ಮೋಸ ಹೋಗಿರೋರ ಸಂಖ್ಯೆ ಜಾಸ್ತಿ ಇರಬಹುದು. ಕಂತೆ ಹಣ ಕಳ್ಕೊಂಡವರು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲು ಏರ್ತಾ ಇದ್ದಾರೆ. ನಿಖತ್ ಸುಲ್ತಾನ್ ಹಾಗೂ ಸಕ್ಲೇನ್ ಸುಲ್ತಾನ್ ಇವರೇ ಅಕ್ಯೂಸ್ಡ್ಗಳು ಈ ಪ್ರಕರಣದಲ್ಲಿ ಇವರೇ. ಸೊ ದುಬೈ ಕಳಿಸ್ಬಿಡ್ತೀನಿ, ಅಲ್ಲಿಗೆ ಕಳಿಸ್ಬಿಡ್ತೀನಿ, ನೀವು ಅಲ್ಲಿ ಕುದುರೆ ಓಡಿಸಿದ್ರೆ ಕೋಟಿಗಟ್ಟಲೆ ದುಡಿಬೋದು ಅಂತ ಹೇಳಿ ಟಾರ್ಗೆಟ್ ಮಾಡಿ ವಂಚನೆ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಪೊಲೀಸರ ಕಾರ್ಯಾಚರಣೆ ಹೇಗೆ ನಡೀತು? ಕೇವಲ 2 ಕೋಟಿಗೆ ಮಾತ್ರ ಇದು ಸ್ಕ್ಯಾಮ್ ಮಾಡಿದ್ದಾರೆ ಇವರು ಅಂತ ಅಂದ್ಕೊಳ್ಬೋದಾ, ಅಥವಾ ಇನ್ನಷ್ಟು ಜನ ಇವರಿಂದ ಮೋಸ ಹೋಗಿದ್ದಾರೆ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆಯಾ? ಎಷ್ಟು ಸಮಯದಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇದ್ರು? ಮಮತಾ, ಪ್ರಮುಖ ಆರೋಪಿಯಾಗಿರುವಂಥ ಸಕ್ಲೇನ್ ಏನು ಆರೋಪಿ ಏನಿದ್ದಾನೆ ಆತ ಟರ್ಫ್ ಕ್ಲಬ್ನಲ್ಲಿ ಕೆಲವು ಕಾಲ ಕುದುರೆ ಓಡಿಸಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ನಂತರದಲ್ಲಿ ಕೆಲಸ ಬಿಟ್ಟ ನಂತರದಲ್ಲಿ ವಿದೇಶಗಳಲ್ಲಿ ಜಾಕಿಗಳೇನಿದ್ದಾರೆ ಅವರಿಗೆ ಲಕ್ಷ ಸ್ಯಾಲ್ರಿ ಇರುತ್ತೆ, ಯಾರಾದರೂ ಹೋಗೋರಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಅಂತ ದಂಪತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರು. ಅದನ್ನು ನಂಬಿ ಬಂದಂಥ ಸುಮಾರು 51 ಜನ, ಸದ್ಯದ ಪೊಲೀಸರ ಮಾಹಿತಿ ಪ್ರಕಾರ 51 ಜನರ ಬಳಿ 5 ಲಕ್ಷದಿಂದ 8 ಲಕ್ಷದ ತನಕ ಅಮೌಂಟ್ ಇಸ್ಕೊಂಡು ಯಾರಿಗೂ ಕೂಡ ಕೆಲಸ ಕೊಡದೇ ವಂಚನೆ ಮಾಡಿರುವಂಥದ್ದು. ಹಾಗಾಗಿ ಈ ವಂಚನೆ ಪ್ರಕರಣ ದಾಖಲಾದ ಕೆಲವೇ ದಿನಗಳಲ್ಲಿ ಆರೋಪಿಗಳಿಬ್ಬರು ಏನು ದಂಪತಿಗಳಿದ್ರು ಅವರಿಬ್ಬರುಗಳನ್ನು ಕೂಡ ಬಂಧನ ಮಾಡಿ ಸುಮಾರು 66 ಲಕ್ಷ ನಗದು, 2 ಕಾರು, 2 ಬೈಕ್ಗಳನ್ನು ವಶಪಡಿಸಿಕೊಂಡಿರುವಂಥದ್ದು. ಪೊಲೀಸರ ತನಿಖೆ ವೇಳೆ ಇವರು 51 ಜನರಿಗೂ ಕೂಡ 2,63,00,000 ವಂಚನೆ ಮಾಡಿರುವಂಥದ್ದು ಗೊತ್ತಾಗಿದೆ. ಈ ವಂಚನೆ ಮಾಡಿದ ಹಣದಲ್ಲಿ ಇವರು ದುಬೈ, ಶ್ರೀಲಂಕಾ ಸೇರಿದಂತೆ ಪ್ರವಾಸಿ ತಾಣಗಳಿಗೆ ಈಗ ಗಂಡ ಹೆಂಡತಿ ಟ್ರಿಪ್ ಹೋಗುವಂಥದ್ದು, ಲೈಫ್ ಲೀಡ್ ಮಾಡುವಂಥ ಕೆಲಸ ಮಾಡ್ತಿದ್ರು ಅಂತ ಈಗ ಪೊಲೀಸರಿಗೆ ಮಾಹಿತಿ ಇರುವಂಥದ್ದು. ಬರೀ ಇದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಆಗಿರುವಂಥದ್ದು. ಪೊಲೀಸರಿಗೆ ಇನ್ನೂ ಸಾಕಷ್ಟು ಜನರಿಗೆ ಇವರು ವಂಚನೆ ಮಾಡಿರುವಂಥದ್ದು ಕೂಡ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಹಾಗಾಗಿ ಇಬ್ಬರನ್ನು ಕೂಡ, ಈ ದಂಪತಿಗಳನ್ನು ಈಗ ವಶಕ್ಕೆ ಪಡೆದು ಪೊಲೀಸರು ಕೂಡ ವಿಚಾರಣೆ ಮಾಡ್ತಾ ಇದ್ರು. ವಿಚಾರಣೆ ವೇಳೆಯಲ್ಲಿ ಇವರಿಬ್ಬರು ಸಾಕಷ್ಟು ಜನರಿಗೆ ವೀಸಾ ಮಾಡಿಸ್ಕೊಡ್ತೀನಿ, ಮತ್ತು ಅಲ್ಲಿ ಕೆಲಸ ಅಂದರೆ ಇಲ್ಲಿ ವಿದೇಶಗಳಲ್ಲಿ 4ರಿಂದ 5 ಲಕ್ಷ ಸಂಬಳ ಸಿಗುತ್ತೆ ನಿಮಗೆ, ಇಲ್ಲಿ ಯಾಕೆ ದುಡಿತೀರಾ ಅಂತ ಅವರು ಪುಷ್ಟಾಯಿಸುವಂಥದ್ದು. ಆ ನಂತರದಲ್ಲಿ ಯಾವಾಗ ಅವ್ರು ಒಪ್ಕೋತಾರೆ, ಒಪ್ಕೊಂಡ ನಂತರದಲ್ಲಿ ಮೊದಲಿಗೆ 2 ಲಕ್ಷ, ನಂತರದಲ್ಲಿ 2 ಲಕ್ಷ, ಈ ರೀತಿಯಾಗಿ 5ರಿಂದ 8 ಲಕ್ಷ ಕಲೆಕ್ಟ್ ಮಾಡಿ ಎಲ್ಲರಿಗೂ ಕೂಡ ಮೋಸ ಮಾಡಿರುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನೂ ಹೆಚ್ಚಿನ ಜನರಿಗೆ ಮೋಸ ಮಾಡಿದ್ರ ಬಗ್ಗೆ ಮಾಹಿತಿಗಳಿದ್ದು ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ಮುಂದುವರಿಸಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್.